ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಹಸಿರು ಬೆಟ್ಟಗಳ ಮಧ್ಯೆ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಒಂದು ದೈವಿಕ ಕ್ಷೇತ್ರ. ಇದೇ ಕಾರಿಂಜೇಶ್ವರ ದೇವಸ್ಥಾನ. ಎತ್ತರದ ಬೆಟ್ಟದ ಮೇಲಿರುವ ಈ ಪವಿತ್ರ ಸ್ಥಳ ಭಕ್ತಿ, ಪ್ರಕೃತಿ ಮತ್ತು ನಿಶಬ್ದತೆಯ ಅದ್ಭುತ ಸಂಗಮ. ಘಂಟನಾದ, ತಂಪಾದ ಗಾಳಿ ಮತ್ತು ಮನಮೋಹಕ ದೃಶ್ಯಗಳ ನಡುವೆ ಒಂದು ವಿಭಿನ್ನ ಆಧ್ಯಾತ್ಮಿಕ ಅನುಭವ. ಬನ್ನಿ, ಕಾರಿಂಜೇಶ್ವರ ದೇವಸ್ಥಾನದ ಕಡೆಗೆ ನಮ್ಮ ಇಂದಿನ ಪ್ರಯಾಣ ಆರಂಭಿಸೋಣ. ನಮಸ್ಕಾರ, ಕಾರಿಂಜೇಶ್ವರ. ನನ್ನ ಚಾನೆಲ್ ಹೆಸರು ಪಿಂಟು ಕ್ರಿಯೇಷನ್ಸ್. ಸೊ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಾರಿಂಜೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಾವು ಬೆಟ್ಟ ಹತ್ಕೊಂಡು ಹೋಗಬೇಕು ಸ್ಟೆಪ್ಸಲ್ಲಿ. ಹೌ ಮೆನಿ ಸ್ಟೆಪ್ಸ್ ಐ ಡೋಂಟ್ ನೋ, ನಾನು ಹೇಳ್ತೀನಿ. ಸೊ ಈ ಪ್ರಸಿದ್ಧ ಟೆಂಪಲ್ ಇದೆ, ಇಲ್ಲಿ ಒಂದು ಪ್ರಸಿದ್ಧ ಟೆಂಪಲ್ ಉಂಟು, ಶಿವ ಟೆಂಪಲ್. ಸೊ ಅಲ್ಲಿ ಹೋಗ್ತಾ ಇದ್ದೇವೆ. ಸೊ ಈ ಏರಿಯಾದ ಬಗ್ಗೆ, ಈ ಟೆಂಪಲ್ ಬಗ್ಗೆ ನಿಮಗೆ ಲೊಕೇಶನ್ ಮ್ಯಾಪ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾವೀಗ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಟೈಮ್ ಸಿಕ್ಕಿದ್ರೆ ನಾನು ಡ್ರೋನ್ ಫ್ಲೈ ಮಾಡ್ತೀನಿ, ಅದಕ್ಕೆ ನಾನು ಪರ್ಮಿಷನ್ ಕೇಳಬೇಕು ಮೇಲೆ ಹೋಗಿ. ಮತ್ತು ಹೋಗ್ತಾ ಮಾತಾಡ್ತಾ ನಿಮಗೆ ನಾನು ಈ ಜಾಗವನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಹೋಗಲಿಕ್ಕೆ 600 ಸ್ಟೆಪ್ಸ್ ಇದೆ ಅಂತೆ. ಸೊ ನಾವು ಕೌಂಟ್ ಮಾಡ್ತಾ ಇಲ್ಲ, ಜಸ್ಟ್ ಹೋಗ್ತಾನೆ ಇರ್ತೀವಿ. ಸೊ ಇಲ್ಲಿ ಕೆಳಗಡೆ ನಿಮಗೆ ಒಂದು ಲೇಕ್ ಕಾಣ್ತಾ ಇರ್ಬೋದು. ಸೊ ಇಲ್ಲಿಂದು ಲೇಕ್ ಉಂಟು, ಮತ್ತು ಇದೊಂದು ದೊಡ್ಡ ಕಲ್ಲುಂಟು. ಇಲ್ಲಿ ಕಲ್ಲಿನ ಒಟ್ಟಿಗೆ ಬೆಟ್ಟ ಉಂಟು. ಸೊ ಬೆಟ್ಟದ ಮೇಲೆ ಶಿವ ಟೆಂಪಲ್ ಉಂಟು. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದಷ್ಟೇ. ಇವತ್ತು ವೆದರ್ ಅಂದರೆ ಮಿಸ್ಟ್ ಉಂಟು, ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಬೆಟ್ಟ ಎಲ್ಲ. ಸೊ ಅಂದರೆ ಈಗ ಗಂಟೆ 10:30 ಆಯಿತು, 11 ಗಂಟೆ ಆಯಿತು. ಬಿಸಿಲೆಲ್ಲ ಉಂಟು, ಸೆಕೆ ಅಷ್ಟಿಲ್ಲ ಈ ಟೈಮ್. ಊರಲ್ಲಿ ಸೆಕೆ ಅಷ್ಟೇನಿಲ್ಲ. ಸೊ ನೋಡೋಣ ಬೆಟ್ಟದ ಮೇಲೆ ವ್ಯೂ ಹೇಗೆ ಉಂಟಂತ. ಸೊ ನನ್ನೊಟ್ಟಿಗೆ ಇವತ್ತು ನನ್ನ ಅಣ್ಣನ ಮಗ ಇದ್ದಾನೆ, ನನ್ನ ಮಗ ಇದ್ದಾನೆ. ವಿಡಿಯೋ ತೆಗ್ತಾ ಇದ್ದಾರೆ ನನ್ನ ಅಕ್ಕನ ಮಗ. ಸೊ ಸಿಮ್ಸನ್, ಹೇಗೆ ಉಂಟು ಇಲ್ಲಿ? ಸೂಪರ್ ಉಂಟು. ಅಲ್ಲ, ಸ್ಟೆಪ್ಸ್ ಎಲ್ಲ ಹೇಗೆ ಉಂಟು? ಓಕೆ, ಆಯಸ್ ಆಗುತ್ತಾ? ಸ್ವಲ್ಪ ಆಗ್ತಾ ಉಂಟು ಆಯಸ್. ಅಲ್ಲ, ಅಷ್ಟು ನಾವು ಹತ್ತಲಿಲ್ಲಲ್ವ, ಇನ್ನೂ ಸಹ ಹತ್ತಲಿಕ್ಕೆ ಉಂಟು. 600 ಸ್ಟೆಪ್ಸ್ ಉಂಟು ಟೋಟಲ್. ಹೌದು. ಸೊ ಹೋಗೋಣ, ಆಯ್ತಾ? ಓಕೆ, ಲೆಟ್ಸ್ ಗೋ. ಸೊ ನಾವೀಗ ಆಲ್ಮೋಸ್ಟ್ ಮಂಗ ಹೋಗ್ತಾ ಇದ್ದೆ ಕೆಳಗೆ. ಆಲ್ಮೋಸ್ಟ್ ಒಂದು ಸ್ಟೆಪ್ಗೆ ಬಂದೀವಿ. ಇನ್ನು ಸಹ ಹೋಗ್ಲಿಕ್ಕೆ ಉಂಟು ಮೇಲೆ. ನೋಡುವ, ಅಷ್ಟು ಸೆಕೆಂಡ್ ಆಗ್ತಾ ಇಲ್ಲ. ಎಲ್ಲ ಮಂಗಗಳು ಎಂಟರ್ಟೈನ್ ಮಾಡ್ತಾ ಇದ್ದಾವೆ ನಮ್ಮನ್ನು. ಇಲ್ಲೊಂದು ದೇವಸ್ಥಾನ ಉಂಟು ನೋಡಿ, ಬಟ್ಟಿ ವಿನಾಯಕ ದೇವಸ್ಥಾನ. ದೇವಸ್ಥಾನದ ಪ್ರಧಾನ ಗಣಪತಿ ನೋಡಿ, ಅದು ಪ್ರಧಾನ ಗಣಪತಿ ಇಲ್ಲಿ ಉಂಟು. ಕೆಳಗೆ ಹೋಗಿ ನೋಡ್ಬೋದು.
ನಾವು ಮೇಲ್ಗಡೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಸೇವಾ ಕೌಂಟರ್ ಉಂಟು. ಸೊ ಇಲ್ಲಿ ನೀವು ಬಂದರೆ ಇಲ್ಲಿ ಶಾಶ್ವತ ನಿತ್ಯ ಪೂಜೆ, ಶಾನ ಸೇವೆ ಎಲ್ಲ ಇಲ್ಲಿ ಇನ್ಫಾರ್ಮೇಷನ್ ಉಂಟು, ನೀವು ನೋಡ್ಬೋದು. ಸೊ ನೋಡಿ ಇಲ್ಲಿ ಫೀಸ್ ಎಲ್ಲ ಹಾಕಿದ್ದಾರೆ, ನೋಡಿ ಇಲ್ಲಿ ನೋಡ್ಬೋದು ನೀವು. ಮತ್ತು ನಿಮಗೆ ಡೊನೇಷನ್ ಎಲ್ಲ ಮಾಡಲಿಕ್ಕಿದ್ರೆ ಇಲ್ಲಿ ಮಾಡ್ಬೋದು. ಅಂದರೆ ಅವ್ರು ಹೇಳ್ತಾ ಇದ್ರು ಆಫೀಸವರು, ಮೇಲ್ಗಡೆ ಅವರಿಗೆ ಸ್ಟೆಪ್ಸ್ ಎಲ್ಲ ಸರಿ ಇಲ್ಲ ಅಂತೆ. ಸೊ ಅವರು ದುರಸ್ತಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಸ್ವಲ್ಪ ದೇಣಿಗೆ ಬೇಕು. ಸೊ ನಿಮಗೆ ನಿಮ್ಮ ಸ್ವಲ್ಪ ದಾನದ ಮನಸ್ಸನ್ನು ತೋರಿ ನಿಮಗೆ ಹೆಲ್ಪ್ ಮಾಡ್ಬೋದು. ಇಟ್ಸ್ ವೆರಿ ಗುಡ್ ಪ್ಲೇಸ್. ಸೊ ನೋಡಿ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಉಂಟು, ಸೇವೆಗಳು, ಮತ್ತು ಇಲ್ಲಿ ಇನ್ಫಾರ್ಮೇಷನ್ ಉಂಟು ನೋಡಿ. ವ್ಯವಸ್ಥಾಪನಾ ಸಮಿತಿ ನೋಡಿ ಇಲ್ಲಿ ಉಂಟು. ಅಲ್ಲಿ ನಿಮಗೆ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ವಸ್ತು ರೂಪದಲ್ಲಿ ನೋಡಿ ಇಲ್ಲೆಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ. QR ಕೋಡ್ ಎಲ್ಲ ಉಂಟು. ನೋಡಿ ಇಲ್ಲಿ ಇನ್ಫಾರ್ಮೇಷನ್ ಉಂಟು ಹಾಕಿದ್ದಾರೆ ನೋಡಿ. ಅನ್ನ ಸೇವನೆ ಆಫೀಸಲ್ಲಿ ಹಾಕಿದ್ದೆ. ಅನ್ನ ಸೇವೆ ಮಾಡುವವರು ಭಕ್ತಾದಿಗಳು ನೋಡಿ ಇಲ್ಲ ಇಲ್ಲಿ ಉಂಟು. ಇಲ್ಲಿ QR ಕೋಡ್ ನಿಮಗೆ ಇನ್ಫಾರ್ಮೇಷನ್ ನನ್ನ ಹತ್ರ ಬುಕ್ ಉಂಟು. ಬುಕ್ಕಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಎಲ್ಲ ಉಂಟು, ಶ್ಲೋಕ ಎಲ್ಲ ಉಂಟು ಈ ಬುಕ್ಕಲ್ಲಿ, ನನಗೆ ಕೊಟ್ಟಿದ್ದಾರೆ ಅವರು. ಸೊ ಅವ್ರು ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೆಮ್. ಮೇಲೆ ಹೋಗಿ ಆದಮೇಲೆ ನಾನು ಡ್ರೋನ್ ಫ್ಲೈ ಮಾಡ್ತೀನಿ. ಸೊ ನಿಮಗೆ ಈ ಬೆಟ್ಟದ ಎಲ್ಲ ದಿಕ್ಕಿನಿಂದ ವ್ಯೂವನ್ನು ನೋಡ್ಬೋದು. ಸೊ ಮೇಲೆ ಪೂಜಾ ಭಟ್ರು ಇದ್ದಾರೆ, ಅವರು ಈ ಟೆಂಪಲ್ನ ಬಗ್ಗೆ ಇತಿಹಾಸ ಎಲ್ಲ ಅವರು ಹೇಳ್ತಾರೆ. ಅವ್ರು ಸಿಕ್ಕಿದ್ರೆ ಒಳ್ಳೆಯದು, ಯಾಕೆಂದರೆ ನನಗೆ ಅಷ್ಟು ಇತಿಹಾಸ ನನಗೆ ಗೊತ್ತಿಲ್ಲ ಈ ಪ್ಲೇಸಿನ ಬಗ್ಗೆ. ಅವ್ರು ಸಿಕ್ಕಿದ್ರೆ ಒಳ್ಳೆಯದು. ಈಗ ಅವ್ರು ಬ್ಯುಸಿ ಇದ್ದಾರೆ. ಅವ್ರು ಸಿಕ್ಕಿದ್ರೆ ನಿಮಗೆ ಅವ್ರ ಹತ್ರ ಮಾತಾಡ್ತೀನಿ ಅವ್ರ ಹತ್ರ, ಮತ್ತು ಜಾಸ್ತಿ ಇನ್ಫಾರ್ಮೇಷನನ್ನು ಐ ವಿಲ್ ಫೈಂಡ್ ಔಟ್. ಓಕೆ, ಸೊ ನಾವೀಗ ಮೇಲ್ಗಡೆ ಹೋಗ್ತೀವಿ, ಸ್ಟೆಪ್ಪಲ್ಲಿ ಹೋಗೋಣ. ಸೊ ಆ ಶಿವ ಟೆಂಪಲ್ ಮೇಲೆ ಹೋಗಬೇಕು. ಇಲ್ಲಿಂದ ಸ್ಟೆಪ್ಸ್ ಉಂಟು, ಬನ್ನಿ ತೋರಿಸ್ತೀನಿ. ಮಹಾತೋಬರ ಶ್ರೀ ಕಾರಂಜೇಶ್ವರ ದೇವಸ್ಥಾನ. ಸ್ವಲ್ಪ ನನಗೆ ಮಂಗಗಳ ಹೆದರಿಕೆ, ಸೊ ಅವಾಯ್ಡ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಅಟ್ಯಾಕ್ ಮಾಡಿದ್ರೆ ಸ್ವಲ್ಪ ಕಷ್ಟ. ನಾವೀಗ ಮೇಲೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಕಲ್ಲಿಂದ ಮಾಡಿದ್ದಾರೆ ಸ್ಟೆಪ್ಸ್ ಎಲ್ಲ ನೋಡಿ. ಇದು ಬಂಡೆಕಲ್ಲಲ್ಲಿ ಇಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ. ಕಲ್ಲಲ್ಲಿ ಹೋಗ್ಲಿಕ್ಕೆ ಆರಾಮವಾಗಿ ಹೋಗ್ಬೋದು. ನಾವೀಗ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಔಟ್ಸೈಡ್ ವ್ಯೂ ಎಲ್ಲ ಒಳ್ಳೆಯದು ಕಾಣ್ತಾ ಉಂಟು. ಸೊ ಮಂಗದು ಸ್ವಲ್ಪ ಉಪದ್ರ ಉಂಟು ಇಲ್ಲಿ. ನಿಮ್ಮ ಕೈಯಲ್ಲಿ ಅದೇ ಫುಡ್ ಐಟಮ್ಸ್ ಎಲ್ಲ ಇದ್ದರೆ ಜಾಗ್ರತೆ ಮಾಡಿ, ಇಲ್ಲದ್ರೆ ನೋ ಪ್ರಾಬ್ಲಮ್. ಲಾಸ್ಟ್ ಟೈಮ್ ನಾನು ಅದೇ ಬೆಳ್ತಂಗಡಿಯಲ್ಲಿ ಹೋಗಿದ್ದೆ, ಗಡೇಕೊಲ್ಲ ಅಂತ. ಅಲ್ಲಿ ಸ್ಟೆಪ್ಸ್ ಎಲ್ಲ ಹೀಗಿತ್ತು ವರ್ಟಿಕಲ್ ಆಗಿ. ಇಲ್ಲಿ ಅಷ್ಟೇನು ಕಷ್ಟ ಇಲ್ಲ, ಆರಾಮದಲ್ಲಿ ಹೋಗ್ಬೋದು. ಮಿಸ್ಟ್ ಉಂಟು, ಅದಕ್ಕೆ ದೂರ ಕಾಣ್ತಾ ಇಲ್ಲ. ಈ ಟೈಮಲ್ಲಿ ಡಿಸೆಂಬರ್ ಟೈಮಲ್ಲಿ ಮಿಸ್ಟ್ ಇರುತ್ತೆ. ಅದೇ ಮಂಜು ಕವಿದ ವಾತಾವರಣ, ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಉಕ್ಕುಡ ದ್ವಾರದ ಉದ್ಘಾಟನೆ 2003 ಶ್ರೀ ಮಾನೂರು ವಾಸುದೇವ ಕಾಮತ್ ಅವರಿಂದ ಮಾಡಿದ್ದಾರೆ. ಇಲ್ಲಿ ಉಂಟು. ಈ ದ್ವಾರದಿಂದ ನಾವು ಒಳಗೆ ಹೋಗ್ತೀವಿ. ಅಲ್ಲಿ ಟೆಂಪಲ್ ಉಂಟು. ಸ್ಟೆಪ್ಸಲ್ಲಿ ಮೇಲೆ ಬಂದ್ವಿ. ಈಗ ಇಲ್ಲಿಂದ ದ್ವಾರದಿಂದ ನಾವು ಹೋಗ್ತಾ ಇದ್ದೀವಿ. ಹೋಗೋಣ. ನೋಡಿ ಟೆಂಪಲ್ ಅಲ್ಲಿಂಟು, ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ಬಿಸಿಲುಂಟು ಮೇಲೆ. ಸೊ ನಿಮಗೆ ಸನ್ ಬರ್ನ್ ಬೇಡ ಇದ್ದರೆ ಕೊಡೆಯನ್ನು ತಗೊಂಡು ಬನ್ನಿ. ಇಲ್ಲದಿದ್ದರೆ ನೀವು ಸನ್ಸ್ಕ್ರೀನ್ ಹಾಕಬೇಕು. ಸೊ ಕೊಡೆ ಈಸ್ ಬೆಸ್ಟ್ ಆಪ್ಷನ್.
ಸಿಮ್ಸನ್, ದಿಸ್ ವೇ ಕಮ್. ಸೊ ಇಲ್ಲಿ ನೋಡಿ, ಇಲ್ಲಿ ಮಂಗಗಳ ಉಪದ್ರ ಸ್ವಲ್ಪ ಜಾಸ್ತಿ ಉಂಟು ಮೇಲೆ. ಟೆಂಪಲ್ನ ಹತ್ತಿರ ಜಾಗ್ರತೆ ಮಾಡಿ, ಅದು ನಿಮ್ಮನ್ನು ಚೆಕ್ ಮಾಡ್ತಾನೆ ಇರ್ತದೆ ಕೈಯಲ್ಲಿ ಏನು ಫುಡ್ ಐಟಮ್ ಇದೆ ಅಂತ. ನಮ್ಮ ಕೈಯಲ್ಲಿ ಬ್ಯಾಕ್ ಕ್ಯಾಮರಾ ಮತ್ತು ಕೊಡೆ ಮಾತ್ರ, ಮತ್ತೇನಿಲ್ಲ ಪಾಪ, ನಾವೇನು ತರಲಿಲ್ಲ. ಸೊ ಆಲ್ಮೋಸ್ಟ್ ವಿ ರೀಚ್ಡ್ ದ ಟೆಂಪಲ್, ಮಹಾತೋಬರ ಶ್ರೀ ಕಾರಂಜೇಶ್ವರ ದೇವಸ್ಥಾನ ಕಾರಿಂಜ. ಸೊ ನಾವೀಗ ಟೆಂಪಲ್ನ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ನಮಸ್ಕಾರ, ನಾವೀಗ ಈ ದೇವಸ್ಥಾನದ ಅರ್ಚಕರಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡ್ತೇವೆ. ನಿಮ್ಮ ಹೆಸರು? ಶ್ಯಾಮ ಉಡುಪ. ಶ್ಯಾಮ ಉಡುಪ. ನಿಮ್ಮ ಊರು? ಆಗುಂಬೆ. ಆಗುಂಬೆ. ಸೊ ಸ್ವಲ್ಪ ದೂರದಿಂದ ಇಲ್ಲಿ ಬಂದಿದ್ದೀರಾ? ಎಷ್ಟು ವರ್ಷದಿಂದ ನೀವು ಸೇವೆ ಮಾಡ್ತೀರಾ? ಒಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಅಂದ್ರೆ ನಾನು ಇದೇ ಊರಿನವರು. ನಾನು ಇರುವುದು ಹೊರದೇಶದಲ್ಲಿ. ಸೊ ಇಲ್ಲಿ ಬಂದು ನಮ್ಮ ಈ ಟೆಂಪಲಿನ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಜನರಿಗೆ ಸ್ವಲ್ಪ ಹೇಳ್ಬೇಕಲ್ವಾ? ಸೊ ನೀವು ಸ್ವಲ್ಪ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರಿ. ಓಂ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಕಾರಿಂಜೇಶ್ವರಾಯ ನಮಃ. ಇದು ಭೂ ಕೈಲಾಸ ಅಂಥೇಳಿ ಕಾರಿಂಜ ಕ್ಷೇತ್ರ. ಇದು ತುಂಬ ಪುರಾತನವಾದ ದೇವಸ್ಥಾನ. 4 ಯುಗ ಕಳೆದಿದೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂಥೇಳಿ. ಕೃತಯುಗದಲ್ಲಿ ಇಲ್ಲಿ ರೌದ್ರಗಿರಿ ಅಂತೇಳಿ ಕರೀತಾ ಇದ್ದರು. ಕೃತಯುಗದಲ್ಲಿ ಪರಶುರಾಮ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಮತ್ತು ಹಾಗೆ ತ್ರೇತಾಯುಗದಲ್ಲಿ ಗಜರಾಡ್ಗಿರಿ ಅಂತೇಳಿ ಇಲ್ಲಿ ಕರೀತಾ ಇದ್ದರು. ತ್ರೇತಾಯುಗದಲ್ಲಿ ಶ್ರೀರಾಮ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಹಾಗೆ ಶ್ರೀರಾಮ ಬರುವಾಗ ಇಲ್ಲಿ ಗಣಪತಿ ಗುಡಿ ಇರಲಿಲ್ಲ. ಹಾಗೆ ಒಂದು ಬಾಣದಲ್ಲಿ ಒಂದು ಗಣಪತಿ ಒಂದು ಚಿತ್ರ ಬಿಡಿಸಿ ಕೆಳಗೆ ಬಟ್ಟಿ ವಿನಾಯಕ ಅಂತ ಹೇಳಿದೆ. ಹಾಗೆ ಇದು ಬಟ್ಟಿ ವಿನಾಯಕ ಇಲ್ಲಿಗೆ ಮೂಲ ಗಣಪತಿ. ಮತ್ತು ಶ್ರೀರಾಮ ಬಂದ ಗುರುತಿಗೆ ಇಲ್ಲಿ ವಾನರರಿದ್ದಾರೆ. ಅಂದರೆ ಶ್ರೀರಾಮನ ಒಟ್ಟಿಗೆ ಬಂದ ವಾನರು ಇಲ್ಲೇ ಉಳಿದಿದ್ದಾರೆ. ಹಾಗೆ ಮಧ್ಯಾಹ್ನದ ನೈವೇದ್ಯ ವಾನರಿಗೆ ಇಲ್ಲಿ ಹಾಕೋದು. ಮತ್ತು ಇಲ್ಲಿ ಶ್ರೀರಾಮ ಬಂದು ಮತ್ತೆ ಒಂದು ಸೀತೆಯ ಒಂದು ಪಾದ ಇದೆ ಇಲ್ಲಿ. ಹಾಗೆ ಮತ್ತು ದ್ವಾಪರದಲ್ಲಿ ಭೀಮಶೈಲ ಅಂತೇಳಿ ಇಲ್ಲಿ ಕರಿತಾ ಇದ್ರು.
ದ್ವಾಪರದಲ್ಲಿ ಪಾಂಡವರು ಇಲ್ಲಿ ಬಂದಿದ್ದಾರೆ. ಮತ್ತು ಪಾಂಡವರು ಭೀಮ ಬಂದು ಗದೆಯಲ್ಲಿ ಮಣ್ಣನ್ನು ತೆಗೆದು ನೀರು ಬಂದಿದ್ದು, ಹಾಗೆ ಗದಾತೀರ್ಥ ಅಂಥೇಳಿ ಹೆಸರು. ಮತ್ತು ಭೀಮ ಮಂಡಿ ಊರಿ ಮತ್ತು ಅದು ನೀರು ಬಂದಿದ್ದು, ಹಾಗೆ ಅದು ಜಾನು ತೀರ್ಥ ಅಂಥೇಳಿ. ಮತ್ತು ಜಾನು ತೀರ್ಥ, ಜಾನು ಅಂದರೆ ಮಂಡಿ, ಕಾಲಿನ ಮಂಡಿ ಊರಿ ಮತ್ತು ಇಲ್ಲಿ ನೀರು ಬಂತು. ಅದನ್ನೇ ನಾವಿಲ್ಲಿ ಅಭಿಷೇಕ ಮತ್ತು ನೈವೇದ್ಯಕ್ಕೆಲ್ಲ ನೀರು ತರೋದು ಇಲ್ಲಿ. ಮತ್ತು ಉಂಗುಷ್ಟ ತೀರ್ಥ ಅಂತೆ, ಭೀಮ ಕಾಲಿನ ಹೆಬ್ಬೆರಳು ಮಾಡಿ ಅಲ್ಲಿ ನೀರು ಬಂದಿದೆ, ಹಾಗೆ ಅದಕ್ಕೆ ಉಂಗುಷ್ಟ ತೀರ್ಥ ಅಂಥೇಳಿ ಇದೆ. ಮತ್ತು ಅರ್ಜುನ ಹಂದಿಗೆ ಬಾಣ ಬಿಟ್ಟಿದ್ದು ಹಂದಿಕೆರೆ ಅಂಥೇಳಿ ಇಲ್ಲಿ ಉಂಟು, ಅಲ್ಲಿ ಕೆಳಗೆ. ಅದು ಬಾಣ ಬಿಟ್ಟಿದ್ದು ಗೆರೆ ಗುರ್ತುಂಟು. ಈಶ್ವರ ಕಿರಾತ ವೇಷದಲ್ಲಿ ಬಂದು ಅರ್ಜುನ ಒಟ್ಟಿಗೆ ಒಂದು ಯುದ್ಧ ಮಾಡಿ ಅರ್ಜುನನಿಗೆ ಒಂದು ಪ್ರತ್ಯಕ್ಷ ಆಗಿ ಪಾಶುಪತಾಸ್ತ್ರ ಕೊಟ್ಟಿದ್ದ ಒಂದು ವಿಶೇಷವಾದ ಒಂದು ಸ್ಥಳ, ಹಾಗೆ ಸಾಕ್ಷಾತ್ ಈಶ್ವರ ಒಂದು ಪ್ರತ್ಯಕ್ಷವಾದ ಒಂದು ಸ್ಥಳ ಇದು. ಮತ್ತು ಭಾರಿ ವಿಶೇಷ ಅಂದರೆ ಇಲ್ಲಿ ಉದ್ಭವ ಈಶ್ವರ ಲಿಂಗ ಇಲ್ಲಿ ಸ್ವಯಂಭು ಉದ್ಭವ. ಇಂಥ ಕ್ಷೇತ್ರ ಎಲ್ಲೂ ಸಿಗೋದಿಲ್ಲ, ಅಂದರೆ ಇದೇ ಬಂಡೆಯಲ್ಲೇ ಈಶ್ವರ ಒಂದು ಉದ್ಭವ. ಹಾಗಾಗಿ ಹೌದು, ನಾವೀಗ ಶಿವನ ತಲೆ ಮೇಲೆ ನಿಂತಂಗೆ ಹಾಗೆ ಭಾರಿ ವಿಶೇಷವಾದ ಒಂದು ಭೂ ಕೈಲಾಸ ಸ್ಪೆಷಲ್ ಪ್ಲೇಸ್. ಹೌದು, ಎಲ್ಲೂ ಸಿಗೋದಿಲ್ಲ ಹೀಗೆ ಬಂಡೆ ಮೇಲೆ ಈಶ್ವರ. ಈ ಸ್ಥಳಕ್ಕೆ ತುಂಬಾ ಇತಿಹಾಸ ಉಂಟು. ಹೌದು, ಇತಿಹಾಸ ಉಂಟು. ಹಾಗೆ ಭೂ ಕೈಲಾಸ ಹಾಗೆ ಇದು. ಹಾಗೆ ಕಲಿಯುಗದಲ್ಲಿ ಈಗ ಕಾರಿಂಜ ಕ್ಷೇತ್ರ ಅಂತೇಳಿ ಉಂಟು. ವಿಶೇಷವಾಗಿ ಈಗ ಶಿವರಾತ್ರಿಗೆ ಜಾತ್ರೆ ಇರ್ತದೆ, ಮತ್ತು ಪ್ರತಿ ಅಮಾವಾಸ್ಯೆಗೆ ವಿಶೇಷವಾಗಿ ಒಂದು ತೀರ್ಥ ಸ್ನಾನಕ್ಕೆ ತುಂಬ ಜನ ಬರ್ತಾರೆ. ಭೀಮನ ಅಮಾವಾಸ್ಯೆಗೆ ತುಂಬ 1 ಲಕ್ಷ ಜನ ಬರ್ತಾರೆ, ಇಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಹಾಗೆ ಒಂದು ಕಲಿಯುಗದ ಒಂದು ಭೂ ಕೈಲಾಸ ಇದು. ಸೊ ನಿಮಗೆ ತುಂಬ ಧನ್ಯವಾದಗಳು ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ಹಿಸ್ಟರಿ ಹೇಳಿದ್ದಕ್ಕೆ. ನಮಗೆ ಗೊತ್ತಿದ್ದಷ್ಟು ಹೇಳಿದ್ವಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ನಿಮಗೆ. ಎಲ್ಲದು ಒಳ್ಳೇದಾಗಲಿ ಎಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೆ, ಬರುವವರಿಗೆ ಎಲ್ಲರೂ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಸೊ ನೀವೀಗ ಈ ಪವಿತ್ರ ಶಿವ ಟೆಂಪಲ್ನ ಇತಿಹಾಸವನ್ನು ಕೇಳಿದ್ದೀರಾ. ಸೊ ನಾವೀಗ ವಾಪಸ್ ಹೋಗ್ತೀವಿ. ಸೊ ದೇವಸ್ಥಾನದ ಪದ್ಧತಿಯ ಪ್ರಕಾರ ನಾವೀಗ ಟರ್ನ್ ಆಗಿ ಹೋಗಬೇಕು. ಸೊ ನಾವೀಗ ಟರ್ನ್ ಆಗಿ ವಾಪಸ್ ಹೋಗ್ತೇವೆ. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಪ್ರವೇಶ ದ್ವಾರ ಇದೆ ಇಲ್ಲಿ. ಸೊ ಒಳಗಡೆ ಪ್ರವೇಶ ಇಲ್ಲ, ಪೂಜೆಯನ್ನು ಮಾಡಿಸ್ಬೋದು. ಅಲ್ಲಿ ಟೈಮಿಂಗ್ ಎಲ್ಲ ಹಾಕಿದ್ದಾರೆ, ಡೀಟೇಲ್ ಎಲ್ಲ ಅಲ್ಲಿ ಉಂಟು. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು. ಸೊ ಇಲ್ಲಿ ಸಹ ವ್ಯೂ ಉಂಟು ಕೆಳಗೆ, ನೀವು ನೋಡಿ. ತುಂಬ ಇಲ್ಲಿಂದ ನೋಡಿದರೆ ತುಂಬ ಡೌನ್ ಉಂಟು ನೋಡಿ. ಸೊ ಈ ಪ್ಲೇಸಿನ ಅಂದರೆ ಈ ಜಾಗದ, ಈ ಟೆಂಪಲಿನ, ಈ ಪರ್ವತದ ನಾನು ಡ್ರೋನ್ ಶಾಟ್ ತೆಗೆದಿದ್ದೀನಿ. ನೀವು ಡ್ರೋನ್ ವಿಡಿಯೋನ ನೋಡಿ, ನಿಮಗೆ ಡೀಟೇಲ್ ಆಗಿ ಕಾಣುತ್ತದೆ ಎಷ್ಟು ಎತ್ತರ ಉಂಟು, ಟೆಂಪಲ್ ಹೇಗೆ ಉಂಟು, ಮತ್ತು ಅಲ್ಲಿ ಗದಾ ತೀರ್ಥ ಉಂಟು, ಎಲ್ಲ ಡೀಟೇಲ್ ಆಗಿ ಆ ಡ್ರೋನ್ ವಿಡಿಯೋದಲ್ಲಿ ನೀವು ನೋಡಿ. ನಾವೀಗ ಕೆಳಗಡೆ ಹೋಗ್ತೇವೆ.
ಸೊ ನೀವೀಗ ನೋಡಿರ್ಬೋದು ಜಾನು ತೀರ್ಥ ಇಲ್ಲಿದೆ. ಸೊ ಗದಾ ತೀರ್ಥ ಕೆಳಗೆ ಉಂಟದು, ದೊಡ್ಡದುಂಟು. ಸೊ ನಾವೀಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ತುಂಬ ಜನರೆಲ್ಲ ಇದ್ದಾರೆ ದೇವಸ್ಥಾನಕ್ಕೆ ಬಂದವರು. ಸೊ ಅವರೊಟ್ಟಿಗೆ ನಾವು ಸಹ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಕೆಳಗೆ ಹೋದ್ಮೇಲೆ ನಿಮಗೆ ಗದಾ ತೀರ್ಥವನ್ನು ತೋರಿಸ್ತೇವೆ. ಅದರ ಮೊದಲು ಗಣಪತಿ ಟೆಂಪಲ್ ಉಂಟು ದಾರಿಯಲ್ಲಿ, ಅದನ್ನು ತೋರಿಸ್ತೇವೆ. ಭಟ್ಟಿ ವಿನಾಯಕ ದೇವಸ್ಥಾನದ ಪ್ರಧಾನ ಗಣಪತಿ ಇಲ್ಲಿ ಉಂಟು. ದೇವಸ್ಥಾನ ಬಂದುಂಟು ನೋಡಿ, ಓಪನ್ ಇಲ್ಲ. ಕ್ಲೋಸ್ ಆಗಿದೆ. ಸೊ ನೀವು ಡ್ರೋನ್ ಶಾಟಲ್ಲಿ ನೋಡಿರ್ಬೋದು, ಎಂಟ್ರೆನ್ಸಲ್ಲಿ ಗದಾ ತೀರ್ಥ ಉಂಟು, ನೀರುಂಟು ಇಲ್ಲಿ ನೋಡಿ. ಇಲ್ಲಿ ಸ್ನಾನ ಎಲ್ಲ ಮಾಡ್ಬೋದು. ಸೊ ನಾನು ನಿಮಗೆ ಗದಾ ತೀರ್ಥ ತೋರಿಸ್ತೀನಿ ನೋಡಿ. ಜನರೆಲ್ಲ ಇಲ್ಲಿ ಸ್ನಾನ ಮಾಡ್ತಾರೆ ನೋಡಿ, ನೀರಲ್ಲಿ ಮೀನುಂಟು ನೋಡಿ. ಸೊ ನಾವೀಗ ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೇವೆ. ಸೊ ಇಲ್ಲಿ ನಮ್ಮ ಈ ವಿಡಿಯೋ ಮುಗೀತದೆ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನೆಲ್ನ ಹೆಸರು ಪಿಂಟು ಕ್ರಿಯೇಷನ್ಸ್. ನನ್ನ ಚಾನೆಲಿನ ಹೊಸ ವಿಡಿಯೋದಲ್ಲಿ ಮೀಟ್ ಆಗುವ. ಸೊ ಟೇಕ್ ಕೇರ್, ಬಾಯ್, ಸಿ ಯು ನೆಕ್ಸ್ಟ್ ಟೈಮ್.